ಈ ಥರ ಒಮ್ಮೆ ರಾಗಿ ರೋಟಿ ಮಸಾಲ ಮಾಡಿ ನೋಡ್ರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ತಿಂದರೆ ತಿನ್ಬೇಕು ಅನಿಸ್ತೈತೆ, ಆ ಥರ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಬುಟ್ಟಿ ತೊಗೊರಿ, ಬುಟ್ಟಿ ಒಳಗೆ ಒಂದು ವಾಟಿ ಕಟ್ ಮಾಡಿರೋ ಕ್ಯಾರೆಟ್ ಹಾಕ್ರಿ, ಇನ್ನೊಂದು ವಾಟಿ ಕಟ್ ಮಾಡಿರೋ ಸೌತೆಕಾಯಿ ಹಾಕ್ರಿ, ಒಂದು ವಾಟಿ ಕಟ್ ಮಾಡಿರೋ ಸಣ್ಣಂಗಿ ಉಳ್ಳಾಗಡ್ಡಿ ಹಾಕ್ರಿ. ಅದು ಆದ ಬಳಿಕ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಆದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ ಬಳಿಕ ಬಿಳಿ ಎಳ್ಳು ಇರ್ತದಲ್ಲ, ಬಿಳಿ ಎಳ್ಳು ಹಾಕ್ರಿ. ಅದು ಎಳ್ಳು ಹಾಕಿದಾದ ಬಳಿಕ ಜೀರಿಗೆ ಇರ್ತದಲ್ಲ, ಜೀರಿಗೆ ಹಾಕ್ರಿ ಒಂದು ಚಮಚೆ. ಜೀರಿಗೆ ಆದ ಬಳಿಕ ಓವ ಇರ್ತದಲ್ಲ, ಓವ ಹಾಕ್ರಿ ಒಂದು ಚಮಚೆ. ಅದು ಆದ ಬಳಿಕ ಒಂದು ಚಮಚೆ ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ಆದ ಬಳಿಕ ಒಂದು ಚಮಚೆ ರವೆ ಹಾಕ್ರಿ. ರವೆ ಹಾಕಿದಾದ ಒಂದು ವಾಟಿ ರಾಗಿ ಹಾಕ್ರಿ. ರಾಗಿ ಹಾಕಿದಾದ ಬಳಿಕ ಚೆಂದಂಗಿ ಎಲ್ಲನೂ ಮಿಕ್ಸ್ ಮಾಡ್ಕೋರಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟು ನಾದ್ಕೋತೀವಲ್ಲ, ಆ ಥರ ಅದನ್ನು ನಾದ್ಕೋಬೇಕು. ನಾದಿದ ಆದ ಬಳಿಕ ಒಂದು 5 ನಿಮಿಷ ಹಿಟ್ಟು ನೆನಿಬೇಕು, ನೆನೆಯಾಕಿಡ್ರಿ. ಅದು ಗೋಧಿ ಹಿಟ್ಟಿಂದ ಒಂದು ಪೇಪರ್ ತೊಗೊರಿ, ಆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚಿದ ಬಳಿಕ ರಾಗಿ ಹಿಟ್ಟು ಏನಿರ್ತದಲ್ಲ, ಆ ರಾಗಿ ಹಿಟ್ಟಿಂದ ಈ ಥರ ಗುಂಡಕ ಮಾಡ್ಕೋರಿ. ಈ ಪೇಪರ್ದಿಂದ ರೊಟ್ಟಿ ತೆಳ್ಳಗೆ ಆಗ್ತಾವೆ, ಆ ಥರದಿಂದ ಪೇಪರ್ ತೊಗೋಬೇಕು. ನಮ್ದು ತೆವಿ ಬಿಸಿ ಆದ ಬಳಿಕ ತೆವಿ ಮ್ಯಾಗ ಈ ರೊಟ್ಟಿ ಹಾಕ್ರಿ. ಹಾಕಿದಾದ ಬಳಿಕ ಚೆಂದಂಗಿ ಪೇಪರ್ ಹತ್ಕೋತೈತಿ, ಹತ್ಕೊಲಾರ್ದಂಗೆ ಚೆಂದಂಗೆ ತೆಗೀರಿ. ತೆಗೆದ ಬಳಿಕ ಸ್ವಲ್ಪ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚಿ ಚೆಂದಂಗಿ ಬೇಯಿಸ್ಕೊಂಡು ಆದ ಬಳಿಕ ನೋಡ್ಬೋದು ನಮ್ದು ರಾಗಿ ರೊಟ್ಟಿ ರೆಡಿ ಆಯಿತು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಸಖತ್ ಟೇಸ್ಟಿಯಾಗಿರುತ್ತೆ ರಾಗಿ ರೊಟ್ಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಈ ಥರ ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ. ನೋಡ್ಬೋದು ಯಾವ ಥರ ರೊಟ್ಟಿ ಬಂದೈತಂತ, ಸಖತ್ ಟೇಸ್ಟಿಯಾಗಿರ್ತದೆ ಮಸಾಲೆ ರೊಟ್ಟಿ.